ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಸಬ್ಜೆಕ್ಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈ ಸಬ್ಜೆಕ್ಟ್ ಮೇಲೆ ಕೇಳುವಂತಹ ಥಿಯರಿ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಥಿಯರಿ ಕ್ವಶನ್ ಈ ಸಬ್ಜೆಕ್ಟ್ ಮೇಲೆ ಯಾವ್ಯಾವ್ದು ನೋಡಬೇಕು ಮತ್ತು ಯಾವ ಯೂನಿಟ್ ಮೇಲೆ ಎಷ್ಟು ಮಾರ್ಕ್ಸಿನ ಪ್ರಶ್ನೆನ ಕೇಳ್ತಾರೆ ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ ಮೇಲೆ ಒಂದು ವಿಡಿಯೋನ ಹಾಕ್ತೀನಿ. ಸೊ ಇದು ಥಿಯರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಮೊದಲನೇ ಯೂನಿಟ್ ಏನಿದೆ ಇಂಟ್ರೊಡಕ್ಷನ್ ಅಂದ್ರೆ ಪರಿಚಯ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಸಬ್ಜೆಕ್ಟ್ ಮೇಲೆ ಪರಿಚಯದ ಮೇಲೆ ಈ ಸಬ್ಜೆಕ್ಟ್ ಇದೆ. ಸೊ ಪರಿಚಯದಲ್ಲಿ ಒಂದು 2 ಅಂಕದ ಪ್ರಶ್ನೆ, ಒಂದು 5 ಅಂಕದ ಪ್ರಶ್ನೆ, ಒಂದು 10 ಅಂಕದ ಪ್ರಶ್ನೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಸೊ 2 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರುತ್ತೆ, 5 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರುತ್ತೆ, 10 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರುತ್ತೆ. ಪೂರ್ತಿಯಾಗಿ ಥಿಯರಿ ಇರುತ್ತೆ. ಸೊ ಥಿಯರಿ ಮೇಲೆ ಇರುತ್ತೆ. ಇಂಟ್ರೊಡಕ್ಷನ್ ಚಾಪ್ಟರ್ ಏನಿದೆ ಇದರಲ್ಲಿ ಯಾವುದೇ ರೀತಿಯ ನ್ಯೂಮರಿಕಲ್ ಪ್ರಾಬ್ಲಮ್ ಇರೋದಿಲ್ಲ. ಪೂರ್ತಿಯಾಗಿ 1ನೇ ಯೂನಿಟ್ ಏನಿದೆ ಅದು ಥಿಯರಿ ಇದೆ. ಸೊ ಮೊದಲನೇ ಪ್ರಶ್ನೆ 2 ಮಾರ್ಕ್ಸ್ಗೆ ನೀವು ನೋಡ್ಕೋಬೇಕಾಗಿರುವಂತಹ ಪ್ರಶ್ನೆಗಳಂದ್ರೆ ವಾಟ್ ಈಸ್ ಗೂಡ್ಸ್, 2ನೇ ಪ್ರಶ್ನೆ ವಾಟ್ ಈಸ್ ಸರ್ವಿಸ್, 3ನೇ ಪ್ರಶ್ನೆ ವಾಟ್ ಈಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, 4ನೇ ಪ್ರಶ್ನೆ ಡಿಫೈನ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, 5ನೇ ಪ್ರಶ್ನೆ ವಾಟ್ ಈಸ್ ಎಕ್ಸೈಸ್ ಡ್ಯೂಟಿ, 6ನೇ ಪ್ರಶ್ನೆ ವಾಟ್ ಈಸ್ ಕಸ್ಟಮ್ ಡ್ಯೂಟಿ, 7ನೇ ಪ್ರಶ್ನೆ ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್, 8ನೇ ಪ್ರಶ್ನೆ ವಾಟ್ ಈಸ್ ಇನ್ ಡೈರೆಕ್ಟ್ ಟ್ಯಾಕ್ಸ್, 9ನೇ ಪ್ರಶ್ನೆ ವಾಟ್ ಈಸ್ ಐಜಿಎಸ್ಟಿ, 10ನೇ ಪ್ರಶ್ನೆ ವಾಟ್ ಈಸ್ ಸಿಜಿಎಸ್ಟಿ, 11ನೇ ಪ್ರಶ್ನೆ ವಾಟ್ ಈಸ್ ಎಸ್ಜಿಎಸ್ಟಿ, ಕೊನೆ ಪ್ರಶ್ನೆ ವಾಟ್ ಈಸ್ ಯುಟಿಜಿಎಸ್ಟಿ. ಸೊ ಇವಿಷ್ಟೇನಿದೆ ಈ ಪ್ರಶ್ನೆಗಳ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕ್ವಶನ್ ಪೇಪರ್ ನಲ್ಲಿ ಬರುತ್ತೆ. ಸೊ 1ನೇ ಯೂನಿಟ್ ಮೇಲೆ 2 ಅಂಕಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಂದ್ರೆ ಮೊದಲನೇ ಪ್ರಶ್ನೆ ಲಿಸ್ಟ್ ಔಟ್ ದ ಎಕ್ಸಂಪ್ಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಜಿಎಸ್ಟಿ. ಅಂದ್ರೆ ಜಿಎಸ್ಟಿ ಇಂದ ಜಿಎಸ್ಟಿಗೆ ಸಂಬಂಧಿಸಿರದಂತಹ ಜಿಎಸ್ಟಿಗೆ ಅನ್ವಯವಾಗಲಾರದಂತಹ ಯಾವುದು ಸರಕುಗಳು ಮತ್ತು ಯಾವುದು ಸೇವೆಗಳು ಅವುಗಳ ಲಿಸ್ಟ್ ನ ಬರಿ ಅಂತ ಹೇಳಿರ್ತಾರೆ. ಅಂದ್ರೆ ಯಾವುದರ ಮೇಲೆ ಜಿಎಸ್ಟಿ ಇಲ್ಲ, ಸರಕುಗಳಾಗಿರ್ಬೋದು ಸೇವೆಗಳಾಗಿರ್ಬೋದು, ಯಾವ ಸರಕುಗಳು ಮತ್ತು ಸೇವೆಗಳ ಮೇಲೆ ಜಿಎಸ್ಟಿ ಇಲ್ಲ ಅದನ್ನ ಲಿಸ್ಟ್ ಮಾಡಂತ ಹೇಳಿರ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಜಿಎಸ್ಟಿ, ಜಿಎಸ್ಟಿ ಗುಣಲಕ್ಷಣಗಳನ್ನ ಬರೆಯಂತ ಪ್ರಶ್ನೆ ಕೇಳ್ತಾರೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಜಿಎಸ್ಟಿ ಕೌನ್ಸಿಲ್, ಜಿಎಸ್ಟಿ ಕೌನ್ಸಿಲ್ ಮೇಲೆ ಒಂದು ಟಿಪ್ಪಣಿ ಪ್ರಬಂಧದ ರೀತಿ ನೋಟ್ಸ್ ನ ಬರೆಯಂತ ಹೇಳ್ತಾರೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಜಿಎಸ್ಟಿ, ಜಿಎಸ್ಟಿಯ ಕಾರ್ಯಗಳನ್ನ ಬರೆಯಂತ ಪ್ರಶ್ನೆ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಜಿಎಸ್ಟಿ, ಜಿಎಸ್ಟಿಗೆ ಸಂಬಂಧಪಟ್ಟಂತಹ ಪ್ರಕಾರಗಳು ಟೈಪ್ಸ್ ಯಾವುದಿದೆ ಅದನ್ನ ಬರೆಯಂತ ಪ್ರಶ್ನೆ ಕೇಳ್ತಾರೆ. ಸ್ಟೇಟ್ ದ ಡಿಫರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸವನ್ನ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಜಿಎಸ್ಟಿಐಎನ್, ಜಿಎಸ್ಟಿಐಎನ್ ನಂಬರ್ಗೆ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ, ಅಂದ್ರೆ ಜಿಎಸ್ಟಿಐಎನ್ ನಂಬರ್ ಎಷ್ಟು ಡಿಜಿಟ್ ಇಂದಿರುತ್ತೆ, ಅದರ ಫ್ಯೂಚರ್ಸ್ ಏನಿರುತ್ತೆ, ಅದನ್ನ ಯಾವ ರೀತಿ ನಂಬರ್ ನೀವು ಪಡಿಬಹುದು, ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ಸ್ಟೇಟ್ ದ ಟ್ಯಾಕ್ಸಸ್ ಸಬ್ಸಮ್ಡ್ ಅಂಡರ್ ಜಿಎಸ್ಟಿ. ಸೊ ಇವಿಷ್ಟ ಪ್ರಶ್ನೆಗಳೇನಿದೆ ಇವು 5 ಅಂಕಕ್ಕೆ ಕೇಳುವಂತ ಪ್ರಶ್ನೆ. ಇದ್ರ ಮೇಲೆ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮ್ ನಲ್ಲಿ ಬರುತ್ತೆ. ಇನ್ನು 10 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಸ್ಕೋಪ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಜಿಎಸ್ಟಿ, ಜಿಎಸ್ಟಿಗೆ ಸಂಬಂಧಪಟ್ಟಂತಹ ವ್ಯಾಪ್ತಿ ಮತ್ತು ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳುತ್ತಾರೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಜಿಎಸ್ಟಿ, ಜಿಎಸ್ಟಿಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನ ವಿವರಿಸಿರಿ ಅಂತ ಕೇಳ್ತಾರೆ. ಸ್ಟೇಟ್ ದ ನೀಡ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಜಿಎಸ್ಟಿ, ಜಿಎಸ್ಟಿಯ ಮಹತ್ವ ಅಥವಾ ಉದ್ದೇಶಗಳನ್ನ ವಿವರಿಸಿರಿ ಅಂತ ಪ್ರಶ್ನೆ ಕೇಳುತ್ತಾರೆ. ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಜಿಎಸ್ಟಿ, ಜಿಎಸ್ಟಿ ನ ಕ್ಲಾಸಿಫೈ ಮಾಡಿರಿ ಅಂತ ಹೇಳುತ್ತಾರೆ. ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆಫ್ ಐಜಿಎಸ್ಟಿ ಮಾಡೆಲ್ ಅಂತ ಹೇಳುತ್ತಾರೆ. ಸೊ ಈ 5 ಪ್ರಶ್ನೆ ಏನಿದೆ ಇದರಲ್ಲಿ ಒಂದು 10 ಅಂಕದ ಪ್ರಶ್ನೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಇವಿಷ್ಟು 1ನೇ ಯೂನಿಟ್ ಮೇಲೆ ಇರುವಂತಹ ಪ್ರಶ್ನೆಗಳು. ಇವುಗಳಿಗೆ ಉತ್ತರ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನು ನೀವು ರೆಫರ್ ಮಾಡಬಹುದು, ಅಥವಾ ನೀವು ಇಂಡಿವಿಜುವಲ್ ಆಗಿ ಸಪರೇಟ್ ಬುಕ್ ನೇ ಓದ್ತೀನಿ ಅಂದ್ರೆ ನಿಮ್ಗೆ ಈಗಿರುವಂತಹ ಜಿಎಸ್ಟಿ ಬುಕ್ಕಿನ ಯಾವ ಪ್ರಶ್ನೆಗಳು ಪಾಯಿಂಟ್ಸ್ ನಿಮಗೆ ಯೂಸ್ ಆಗೋದಿಲ್ಲ. ಬದಲಾಗಿ ಎಂಕಾಮ್ ಸೆಕೆಂಡ್ ಇಯರ್ ನಲ್ಲಿ ನಿಮಗೆ ಒಂದು ಎಂಎ ಶೇಷಾದ್ರಿ ಅಂತ ಜಿಎಸ್ಟಿ ಬುಕ್ ಇದೆ, ಅದನ್ನ ನಿಮ್ ಸಿಲೆಬಸ್ ಆಗಿ ಮಾಡಿದ್ದಾರೆ. ನೀವೀಗ ಏನ್ ಸ್ಟಡಿ ಮಾಡ್ತಾ ಇದ್ರೆ ಅದು ಓಲ್ಡ್ ಸಿಲೆಬಸ್. 6th ಸೆಮಿಸ್ಟರ್ ಗೆ ಜಿಎಸ್ಟಿ ಸಬ್ಜೆಕ್ಟ್ ಇತ್ತು 80 ಮಾರ್ಕ್ಸ್ ಗೆ, ಅದರ ಕ್ವಶನ್ ಪೇಪರ್ ನ ಅದರ ಪಾಯಿಂಟ್ಸ್ ನ ನೀವು ರೆಫರ್ ಮಾಡ್ತಾ ಇದ್ದೀರಾ. ಆದ್ರೆ ಈಗಿರೋ ನಿಮ್ಗೆ 5th ಸೆಮಿಸ್ಟರ್ ಇರುವಂತಹ ಜಿಎಸ್ಟಿ ಏನಿದೆ 60 ಮಾರ್ಕ್ಸ್ ಇನ್ ಫಾರ್ಮ್ಯಾಟ್ ಬೇರೆ ಇದೆ, ಮತ್ತೆ ಪಾಯಿಂಟ್ಸ್ ಬೇರೆ ಇರುತ್ತೆ, ಆನ್ಸರ್ ಇನ್ ಪಾಯಿಂಟ್ಸ್. ಸೊ ಅವುಗಳನ್ನ ನೀವು ರೆಫರ್ ಮಾಡ್ಬೇಕಾಗುತ್ತೆ. ನೀವು ಓದಿದ್ದು ವ್ಯರ್ಥ ಆಗುತ್ತೆ ಇಲ್ಲಾಂದ್ರೆ. ಸೊ ಒಂದು ನೀವು ನಮ್ಮ ಪರಿಮಳ ಪುಸ್ತಕವನ್ನ ನೀವು ರೆಫರ್ ಮಾಡಬಹುದು, ಅಥವಾ ನಮ್ಮ ಪುಸ್ತಕದ ಬದಲಿ ನೀವು ಬೇರೆ ಪುಸ್ತಕವನ್ನು ರೆಫರ್ ಮಾಡ್ತೀವಿ ಅಂದ್ರೆ ಎಂಎ ಶೇಷಾದ್ರಿ ಅನ್ನೋ ಆಥರ್ ಇರುವಂತಹ ಎಂಕಾಮ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ ನಲ್ಲಿ ಇದೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಅದನ್ನ ನೀವು ರೆಫರ್ ಮಾಡ್ಬೇಕಾಗುತ್ತೆ. ಅಥವಾ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಆಲ್ರೆಡಿ ಈ ಜಿಎಸ್ಟಿ ಸಿಲೆಬಸ್ ನೇ ನಮಗೆ ಸಿಲೆಬಸ್ ಮಾಡಿದ್ದಾರೆ. ಸೊ ಅವರು ಯಾವ್ದಾದ್ರು ಒಂದು ನೋಟ್ಸ್ ನ ಪುಸ್ತಕವನ್ನ ನೀವು ರೆಫರ್ ಮಾಡುವಂತಹ ಪ್ರಶ್ನೆಗಳು. ಸೆಕೆಂಡ್ ಯೂನಿಟ್ ನೇಮ್ ರಿಜಿಸ್ಟ್ರೇಷನ್ ಅಂಡರ್ ಜಿಎಸ್ಟಿ, ಜಿಎಸ್ಟಿಯಲ್ಲಿ ಬರುವಂತಹ ನೋಂದಣಿ ಪ್ರಕ್ರಿಯೆ, ಯಾವ ರೀತಿ ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಅದರ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಸೊ ಈ ಚಾಪ್ಟರ್ ಮೇಲೆ ಏನ್ ಕೇಳ್ತಾರೆ ಅಂದ್ರೆ 2 ಅಂಕದ ಒಂದು ಪ್ರಶ್ನೆ ಮತ್ತೆ 5 ಅಂಕಕ್ಕೆ ಏನಿರುತ್ತೆ
ಕೇಸ್ ಸ್ಟಡಿ ಒಳಗಡೆ ಪ್ರಶ್ನೆ ಬರುತ್ತೆ. ಕೇಸ್ ಸ್ಟಡಿ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾರೆ, ಕೆಳಗಡೆ ಥಿಯರಿ ಬರೆಯೋದನ್ನ ಇಟ್ಟಿರ್ತಾರೆ. ಸೊ ಥಿಯರಿ ಪ್ರಶ್ನೆ ಇದ್ರ ಮೇಲೆ ಬರುತ್ತೆ. ಸೊ 10 ಮಾರ್ಕ್ಸ್ಗೂ ಒಂದು ಪ್ರಶ್ನೆ ಕೇಳಿದ್ರು ಕೇಳಬಹುದು. ಆದ್ರೆ ಡೌಟ್ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಏನಿದೆ ಕಂಪಲ್ಸರಿ. 2 ಅಂಕಕ್ಕೆ ನೇರವಾದ ಪ್ರಶ್ನೆ ಕೇಳ್ತಾರೆ, 5 ಅಂಕಕ್ಕೆ ಕೇಸ್ ಸ್ಟಡಿಯಲ್ಲಿ ಥಿಯರಿ ಕೇಳ್ತಾರೆ. ಸೊ ಮೊದಲಿಗೆ 2 ಮಾರ್ಕ್ಸ್ ಇಂದ ಯಾವ ಪ್ರಶ್ನೋತ್ತರಗಳನ್ನ ನೀವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಹೂ ಇಸ್ ಲಯಬಲ್ ಟು ಪೇ ಜಿಎಸ್ಟಿ? ಜಿಎಸ್ಟಿ ನ ಯಾರು ಪಾವತಿ ಮಾಡಬೇಕು? ವೆನ್ ಜಿಎಸ್ಟಿ ಇಸ್ ಪೇಬಲ್? ಜಿಎಸ್ಟಿ ನ ಯಾವಾಗ ಪಾವತಿ ಮಾಡ್ತಾರೆ? ಹೂ ಇಸ್ ಏಜೆಂಟ್? ಹೂ ಇಸ್ ಕ್ಯಾಶುಯಲ್ ಡೀಲರ್? ಹೂ ಇಸ್ ಟ್ಯಾಕ್ಸೇಬಲ್ ಪರ್ಸನ್? ವಾಟ್ ಈಸ್ ಇನ್ವರ್ಡ್ ಸಪ್ಲೈ? ವಾಟ್ ಈಸ್ ಔಟ್ವರ್ಡ್ ಸಪ್ಲೈ? ವಾಟ್ ಈಸ್ ಟೈಮ್ ಆಫ್ ಸಪ್ಲೈ? ವಾಟ್ ಈಸ್ ಪ್ಲೇಸ್ ಆಫ್ ಸಪ್ಲೈ? ವಾಟ್ ಈಸ್ ಟಿಡಿಎಸ್? ವಾಟ್ ಆರ್ ದ ಟೈಪ್ಸ್ ಆಫ್ ಜಿಎಸ್ಟಿ ರಿಜಿಸ್ಟ್ರೇಷನ್? ವಾಟ್ ಈಸ್ ದ ಥ್ರೆಶೋಲ್ಡ್ ಲಿಮಿಟ್ ಫಾರ್ ಕಂಪೋಸಿಷನ್ ಸ್ಕೀಮ್? ಸೊ ಇವಿಷ್ಟೇನಿದೆ ಇವು 2 ಅಂಕದ ಪ್ರಶ್ನೆಗಳು. ಇನ್ನು 5 ಅಂಕಕ್ಕೆ ನೀವು ನೋಡ್ಕೋಬೇಕಾಗಿರುವಂತಹ ಪ್ರಶ್ನೋತ್ತರಗಳಂದ್ರೆ, ಮೊದಲನೇ ಪ್ರಶ್ನೆ, ವಿಚ್ ಪರ್ಸನ್ ರಿಕ್ವೈರ್ಸ್ ಟು ರಿಜಿಸ್ಟರ್ ಅಂಡರ್ ಜಿಎಸ್ಟಿ ಆಕ್ಟ್? ಜಿಎಸ್ಟಿ ಆಕ್ಟ್ ಪ್ರಕಾರ ಯಾವ ವ್ಯಕ್ತಿ ನೋಂದಣಿ ಮಾಡಬೇಕು? ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಫಾರ್ ಜಿಎಸ್ಟಿ ರಿಜಿಸ್ಟ್ರೇಷನ್? ಜಿಎಸ್ಟಿ ನೋಂದಣಿಯ ಪ್ರೊಸೀಜರ್ ಏನಿರುತ್ತೆ, ಪ್ರಕ್ರಿಯೆ ಹೇಗಿರುತ್ತೆ ಅದನ್ನ ಬರಿಬೇಕಾಗುತ್ತೆ. ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಫಾರ್ ಜಿಎಸ್ಟಿ ಕ್ಯಾನ್ಸಲೇಷನ್? ನೋಂದಣಿ ಆಗಿರುವಂತಹ ಜಿಎಸ್ಟಿ ವ್ಯಕ್ತಿ ಏನಿದೆ ತನ್ನ ಜಿಎಸ್ಟಿ ನೋಂದಣಿಯನ್ನ ರದ್ದುಪಡಿಸಬೇಕಂದ್ರೆ ಯಾವ ಪ್ರಕ್ರಿಯೆಯನ್ನ ಪಾಲಿಸಬೇಕು ಅದ್ರ ಬಗ್ಗೆ ಬರೀರಿ ಅಂತ ಪ್ರಶ್ನೆ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಪ್ರಾವಿಷನ್ಸ್ ಫಾರ್ ರಿವರ್ಸ್ ಚಾರ್ಜ್? ರಿವರ್ಸ್ ಚಾರ್ಜ್ ಅನುಕೂಲತೆಗಳನ್ನ ಪಡಿಬೇಕಂದ್ರೆ ಯಾವ ನಿಯಮಗಳಿವೆ ಆ ಪ್ರಶ್ನೆ ಕೇಳ್ತಾರೆ. ಸೊ ಇವು 4ರಲ್ಲಿ ಒಂದು ಕೇಸ್ ಸ್ಟಡಿಯಲ್ಲಿ ಥಿಯರಿಯಾಗಿ ನಿಮಗೆ ಪ್ರಶ್ನೆ ಬರುತ್ತೆ 100%. ಇನ್ನು 10 ಅಂಕಕ್ಕೆ 10 ಅಂಕದ ಪ್ರಶ್ನೆಗಳು ಕಂಪಲ್ಸರಿ ಇಲ್ಲ, 2ನೇ ಯೂನಿಟ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಆದ್ರಿಂದ ಥಿಯರಿ ಕೇಳೋದು ಡೌಟ್. ಎಕ್ಸ್ಪ್ಲೇನ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಕಾಂಪೋಸಿಷನ್ ಸ್ಕೀಮ್? ವೆನ್ ಡಸ್ ಕಂಪನಿ ಕಂಪಲ್ಸರಿ ಅಂಡ್ ವಾಲಂಟರಿ ರಿಜಿಸ್ಟ್ರೇಷನ್ ರಿಕ್ವೈರ್ಡ್? ಇವೆರಡು ಪ್ರಶ್ನೆಗಳು 10 ಮಾರ್ಕ್ಸ್ ಗೆ ಕೇಳಬಹುದು. ಇನ್ನು ವಾಟ್ ಆರ್ ದ ಎಕ್ಸಾಮ್ಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡರ್ ಜಿಎಸ್ಟಿ ಆಕ್ಟ್? ಜಿಎಸ್ಟಿ ಆಕ್ಟ್ ಪ್ರಕಾರ ಯಾವ ಗೂಡ್ಸ್ ಸರಕುಗಳಿಗೆ ಮತ್ತು ಸೇವೆಗಳಿಗೆ ಜಿಎಸ್ಟಿ ಇಂದ ಹೊರಗಿಡಲಾಗಿದೆ, ಅವುಗಳನ್ನ ಬಿಡಲಾಗಿದೆ, ಅವುಗಳ ಲಿಸ್ಟ್ ನ ಬರಿಬೇಕಾಗುತ್ತೆ. ಸೊ ಇವು 3 ಪ್ರಶ್ನೆಗಳೇನಿದೆ ಇವು 10 ಮಾರ್ಕ್ಸ್ ಗೆ. ಇದರಲ್ಲಿ ಒಂದು ಪ್ರಶ್ನೆ ಬಂದ್ರು ಬರ್ಬೋದು ಅಥವಾ ಬರ್ಲಾರ್ದೂ ಇರ್ಬೋದು. ಇನ್ನು 3ನೇ ಯೂನಿಟ್ ಗೆ ಸಂಬಂಧಪಟ್ಟಂತಹ ಥಿಯರಿ ಕ್ವಶನ್ಸ್. 3ನೇ ಯೂನಿಟಿನ ಹೆಸರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅದರ ಮೇಲೆ 2 ಅಂಕದ ಪ್ರಶ್ನೆಗಳು. ಸೊ ಈ ಯೂನಿಟ್ ಮೇಲೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. 5 ಅಂಕಕ್ಕೆ ಕೇಸ್ ಸ್ಟಡಿಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. 10 ಅಂಕಕ್ಕೆ ಈ ಚಾಪ್ಟರ್ ಮೇಲೆ ಪ್ರಶ್ನೆ ಬರೋದು ಡೌಟ್. ವಾಟ್ ಈಸ್ ಲೆವಿ? ವಾಟ್ ಈಸ್ ಸಪ್ಲೈ ಆಫ್ ಗೂಡ್ಸ್? ವಾಟ್ ಈಸ್ ಸಪ್ಲೈ ಆಫ್ ಸರ್ವಿಸ್? ವಾಟ್ ಈಸ್ ಟ್ರೇಡ್ ಅಂಡ್ ಕಾಮರ್ಸ್? ವಾಟ್ ಈಸ್ ಫರ್ನೆಸ್? ವಾಟ್ ಈಸ್ ಇಂಟರ್ಸ್ಟೇಟ್ ಸಪ್ಲೈ? What is intrastate supply? What is voucher? What is consideration? Who is a supplier? Who is recipient? What is input tax credit? What is output tax credit? What is assessable value? What is capital goods? What is blocked credit? ಸೊ ಇವಿಷ್ಟು ಪ್ರಶ್ನೆಗಳು 2 ಅಂಕದ ಮೇಲೆ ನಿಮ್ಗೆ 3ನೇ ಯೂನಿಟ್ ನಲ್ಲಿ ಬರುವಂತಹ ಪ್ರಶ್ನೆಗಳು. ಇನ್ನು 5 ಅಂಕಕ್ಕೆ ನೀವು ನೋಡ್ಕೋಬೇಕಾಗಿರುವಂತಹ ಪ್ರಶ್ನೆಗಳಂದ್ರೆ, explain categories of time of supply of services? Explain the categories of time of supply of goods. What are the valuation rules for supply of goods and services? What are the documents needed for to claim ITC? 10 marks ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. What are the types of supply? Explain the input tax credit eligibility and ineligibility conditions. ಇವಿಷ್ಟು ನಿಮ್ಮ 3ನೇ ಯೂನಿಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಇನ್ನು 4ನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಜಿಎಸ್ಟಿ ಅಸೆಸ್ಮೆಂಟ್ 4ನೇ ಯೂನಿಟ್ ನ ನೇಮ್. ಅದರಲ್ಲಿ 2 ಅಂಕದ ಪ್ರಶ್ನೆ ಇರುತ್ತೆ, ಮತ್ತೆ 10 ಅಂಕದ ಪ್ರಶ್ನೆ ಬರುತ್ತೆ. ಇದರಲ್ಲಿ 5 ಅಂಕದ ಪ್ರಶ್ನೆ ಬರೋದು ಡೌಟ್. ಸೊ ಇದರಲ್ಲಿ 5 ಅಂಕದ ಇಂಪಾರ್ಟೆಂಟ್ ಅಲ್ಲ, ಪ್ರಾಬ್ಲಮ್ ಬರುತ್ತೆ. 2 ಅಂಕ ಅಥವಾ 10 ಅಂಕಕ್ಕೆ ಪ್ರಶ್ನೆ ಬರುತ್ತೆ. ಮೊದಲನೇ ಪ್ರಶ್ನೆ 2 ಅಂಕಕ್ಕೆ, ವಾಟ್ ಈಸ್ ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್? ವಾಟ್ ಈಸ್ ಕಂಟಿನ್ಯೂಸ್ ಸಪ್ಲೈ ಆಫ್ ಸರ್ವಿಸ್? ವಾಟ್ ಈಸ್ ಅಸೆಸ್ಮೆಂಟ್? What is bill of supply? What is debit note? What is credit note? What is reverse charge? ಇವಿಷ್ಟು 2 ಅಂಕದ ಪ್ರಶ್ನೆಗಳು. 5 ಅಂಕಕ್ಕೆ explain contents of debit note, explain the procedure for assessment under GST, explain contents of GST tax invoice, explain contents of bills of supply. 10 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ವಾಟ್ ಆರ್ ದ ಬುಕ್ಸ್ ಆಫ್ ಅಕೌಂಟ್ಸ್ ರೆಕಾರ್ಡೆಡ್ ಮೇಂಟೈನ್ಡ್ ಫಾರ್ ಜಿಎಸ್ಟಿ? ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಅಸೆಸ್ಮೆಂಟ್ಸ್. ವಾಟ್ ಆರ್ ದ ಫೀಚರ್ಸ್ ಆಫ್ ಡ್ಯುಯಲ್ ಜಿಎಸ್ಟಿ ಮಾಡೆಲ್? ಇವಿಷ್ಟು 4ನೇ ಯೂನಿಟ್ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಇನ್ನು ಕೊನೆ ಯೂನಿಟ್ 5ನೇ ಚಾಪ್ಟರ್ ಏನಿದೆ, ವ್ಯಾಲ್ಯೂಯೇಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಅಂಡರ್ ಜಿಎಸ್ಟಿ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. 2 ಅಂಕಕ್ಕೆ ಮೊದಲನೇ ಪ್ರಶ್ನೆ ವಾಟ್ ಈಸ್ ರಿಟರ್ನ್? 2ನೇ ಪ್ರಶ್ನೆ ಹೂ ನೀಡ್ಸ್ ಟು ಫೈಲ್ ರಿಟರ್ನ್? ನೆಕ್ಸ್ಟ್ ಪ್ರಶ್ನೆ ವಾಟ್ ಈಸ್ ದ ಟೈಮ್ ಲಿಮಿಟ್ ಫಾರ್ ರಿಟರ್ನ್? ನೆಕ್ಸ್ಟ್ ಪ್ರಶ್ನೆ ವಾಟ್ ಈಸ್ ಮಂತ್ಲಿ ರಿಟರ್ನ್? ವಾಟ್ ಈಸ್ ಕ್ವಾರ್ಟರ್ ರಿಟರ್ನ್? ವಾಟ್ ಈಸ್ ಆನ್ಯುವಲ್ ರಿಟರ್ನ್? What is payment process in GST? State any 4 objectives of filing returns.
ಇವಿಷ್ಟು 2 ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. 5 ಅಂಕಕ್ಕೆ ಸಂಬಂಧಪಟ್ಟಂತೆ ವಾಟ್ ಆರ್ ದ ಟೈಪ್ಸ್ ಆಫ್ ರಿಟರ್ನ್, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಫಾರ್ ಸಬ್ಮಿಷನ್ ಆಫ್ annual ರಿಟರ್ನ್, explain the procedure for filing monthly return, explain the procedure for filing quarterly return. 10 ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು explain the steps for payment process of GST, explain the features of payment process of GST. ಸೊ ಇವಿಷ್ಟು ಪ್ರಶ್ನೆಗಳೇನಿದೆ ನಿಮಗೆ 1 ರಿಂದ 5 ಯೂನಿಟ್ ಮೇಲೆ ಥಿಯರಿ ಮೇಲೆ ಕೇಳುವಂತ ಪ್ರಶ್ನೆಗಳು. ಸೊ 2 ಮಾರ್ಕ್ಸ್ ಪ್ರಶ್ನೆ ಎಷ್ಟು ಕೇಳ್ತಾರೆ ಅಂದ್ರೆ ಕ್ವಶನ್ ಪೇಪರ್ ನಲ್ಲಿ 7 ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಅದರಲ್ಲಿ 5ಕ್ಕೆ ಉತ್ತರಗಳನ್ನ ಬರೀಬೇಕಾಗುತ್ತೆ. ಸೊ 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಇರುತ್ತೆ. ಸೊ 2 ಅಂಕದಲ್ಲಿ 7 ಪ್ರಶ್ನೆಗಳನ್ನ ಕೇಳ್ತಾರೆ, 5 ಅಂಕದಲ್ಲಿ 4 ಪ್ರಶ್ನೆಗಳನ್ನ ಕೇಳ್ತಾರೆ, 5 ಪ್ರಶ್ನೆಗಳನ್ನ ಕೇಳ್ತಾರೆ, 10 ಅಂಕಕ್ಕೆ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದರಲ್ಲಿ 5 ಆನ್ಸರ್ ಬರೀಬೇಕು, ಇದರಲ್ಲಿ 4 ಆನ್ಸರ್ ಬರೀಬೇಕು, ಇದರಲ್ಲಿ 3 ಆನ್ಸರ್ ನ ಬರೀಬೇಕು. ಸೊ 5 ಯೂನಿಟ್ ಮೇಲೆ ಒಂದೊಂದು ಥಿಯರಿ ಪ್ರಶ್ನೆ ಕೇಳ್ತಾರೆ 2 ಮಾರ್ಕ್ಸ್ ಗೆ, 2 ಪ್ರಾಬ್ಲಮ್ಸ್ ನ ಕೇಳ್ತಾರೆ. 5 ಅಂಕಕ್ಕೆ 4 ಪ್ರಾಬ್ಲಮ್ ಕೇಳ್ತಾರೆ, 1 ಥಿಯರಿ ಪ್ರಶ್ನೆ ಕೇಳ್ತಾರೆ. 10 ಮಾರ್ಕ್ಸ್ ಇಂದು 3 ಪ್ರಾಬ್ಲಮ್ ಕೇಳ್ತಾರೆ, 1 ಥಿಯರಿ ಪ್ರಶ್ನೆ ಕೇಳ್ತಾರೆ. 3ರಲ್ಲಿ ಮತ್ತೆ ಒಂದು ಕೇಸ್ ಸ್ಟಡಿ ಇರುತ್ತೆ. ಕೇಸ್ ಸ್ಟಡಿ ಹಾಫ್ ಥಿಯರಿ ಇರುತ್ತೆ, ಹಾಫ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನ ಕೆಳಗಡೆ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬಹುದು. ಅಥವಾ ಇಂಡಿವಿಜುವಲ್ ಆಗಿ ನೀವು ಸಪರೇಟ್ ಬುಕ್ ನೇ ರೆಫರ್ ಮಾಡ್ತೀನಿ ಅಂದ್ರೆ MCOM ಸೆಕೆಂಡ್ ಇಯರ್ ವರೆಗೆ ಇರುವಂತಹ ಸಬ್ಜೆಕ್ಟ್ ನ ನೀವು ರೆಫರ್ ಮಾಡಬೇಕು. ಪ್ರೆಸೆಂಟ್ ಇರುವಂತಹ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಏನಿವೆ ಇವು ನಿಮ್ಮ ಹೋದ್ ಸೆಮಿಸ್ಟರ್ 6ನೇ ಸೆಮಿಸ್ಟರ್ ಸೀನಿಯರ್ಸ್ ಏನಿದ್ದಾರೆ ಅವ್ರಿಗೆ ಇದ್ದಂತ ಸಿಲೆಬಸ್. ಸೊ ಅದು ನಿಮಗೆ ಸಿಲೆಬಸ್ ಆಗಿರೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಪ್ರಾಬ್ಲಮ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.